ಬೇಸಿಗೆ ಇರೋದ್ರಿಂದ ಎಲ್ಲೆಲ್ಲೂ ನೀರಿಗೆ ಹಾಹಾಕಾರ ಸೃಷ್ಟಿಯಾಗ್ಬಿಟ್ಟಿದೆ. ಮನುಷ್ಯರು, ಪ್ರಾಣಿ, ಪಕ್ಷಿಗಳಿಗೂ ಕೂಡ ನೀರಿಗಾಗಿ ಪರದಾಡುವಂತ ಪರಿಸ್ಥಿತಿ ಎದುರಾಗಿದೆ. ಹೀಗಾಗಿ ಪಕ್ಷಿಗಳ ದಾಹ ತಣಿಸೋದಕ್ಕೆ ಮುಂದಾಗಿದೆ ಒಂದು ತಂಡ. ಮರಕ್ಕೆ ಪ್ಲಾಸ್ಟಿಕ್ ಡಬ್ಬವನ್ನ ಕಟ್ಟಿ ನೀರುಣಿಸುವ ಕಾರ್ಯವನ್ನ ಮಾಡ್ತಿದ್ದಾರೆ. ಮನುಷ್ಯರು, ಪ್ರಾಣಿ, ಪಕ್ಷಿಗಳಿಗೆ ನೀರಿನ ಹಾಹಾಕಾರ ಸೃಷ್ಟಿಯಾಗಿದೆ. ಹೀಗಾಗಿ ಪಕ್ಷಿಗಳ ದಾಹ ತಣಿಸಬೇಕು ಅಂತೇಳಿ ಒಂದು ತಂಡ ಒಳ್ಳೆ ಪ್ಲಾನ್ ಮಾಡಿದೆ. ಮರಕ್ಕೆ ಪ್ಲಾಸ್ಟಿಕ್ ಡಬ್ಬ ಕಟ್ಟಿ ನೀರುಣಿಸುವಂತ ಕಾರ್ಯ ನಡೀತಾ ಇದೆ. ಮೈಸೂರಿನ ಆಯರಹಳ್ಳಿಯಲ್ಲೂ ಯುವಕರ ಮಾದರಿ ತಂಡ ಈ ರೀತಿಯಾಗಿ ಕೆಲಸ ಮಾಡ್ತಿರೋದು. ಪ್ರವೀಣ್ ಮತ್ತು ತಂಡದಿಂದ ಮಾದರಿ ಕಾರ್ಯ ನಡೀತಾ ಇದೆ. ಯುವಕರ ಕಾರ್ಯಕ್ಕೆ ಇತಿಹಾಸಕಾರ ಧರ್ಮೇಂದ್ರ ಕುಮಾರ್ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಇನ್ನು ಪಕ್ಷಿಗಳಿಗೆ ನೀರು ಒದಗಿಸುವ ಕಾರ್ಯದಲ್ಲಿ ಧರ್ಮೇಂದರ್ ಭಾಗಿಯಾಗಿರೋದು. ಮೈಸೂರಿನ ಹೊರವಲಯದ ಹಲವು ಭಾಗಗಳಲ್ಲಿ ನೀರಿನ ವ್ಯವಸ್ಥೆ ಮಾಡ್ತಿದ್ದಾರೆ. ಆ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ಇತಿಹಾಸಕಾರ ಧರ್ಮೇಂದ್ರ ಅವರು ಕೂಡ ಇದಕ್ಕೆ ಸಾಥ್ ಕೊಟ್ಟಿದ್ದಾರೆ, ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ. ಪಕ್ಷಿಗಳಿಗೆ ಈ ರೀತಿಯಾಗಿ ನೀರುಣಿಸುವಂತ ಕಾರ್ಯ ನಡೀತಿದೆ. ವರ್ಷ ನೀವು ಎಲ್ಲ ಮಾಡ್ತಾ ಬಂದಿದ್ದೀರಿ, ಗೊತ್ತಿಲ್ಲದೆ ಇರೋದೇನಿಲ್ಲ. ಆದ್ರೆ ವರ್ಷ ಇದನ್ನ ನಾವು ಊದಶಂಕ ಊದ್ತಾ ಇರಬೇಕು, ಜನಕ್ಕೆ ಅದನ್ನ ಖುಷಿ ಮಾಡ್ತಾ ಇರಬೇಕು. ಇಲ್ಲಾಂದ್ರೆ ಅವ್ರವ್ರು ತಮ್ಮ ಕೆಲಸ ಕಾರ್ಯಗಳಲ್ಲೆಲ್ಲ ಮರ್ತಿರ್ತಾರೆ. ಅವ್ರನ್ನ ತಪ್ಪು ಅಂತ ನಾವು ಹೇಳಕ್ಕಾಗಲ್ಲ. ನೀವು ನಿಮ್ಮ ಕೆಲಸದ ಬಿಡುವಿಲ್ಲದ ವೇಳೆಯಲ್ಲಿ ಒಂದು ಅರ್ಧ ಗಂಟೆ ಬಿಡುವು ಮಾಡ್ಕೊಂಡು ಈ ತರದೊಂದು ನೀವು ನಿಮ್ಮ ಮುಂದಿನ ಮರ ಗಿಡಗಳಿಗೆ, ನಿಮ್ಮ ಕಟ್ಟೆ ಕಾಂಪೌಂಡ್ಗಳಲ್ಲಿ, ನಿಮ್ಮ ಕಿಟಕಿಗಳಲ್ಲಿ ಈ ಥರದ್ದು ಇಟ್ಟರೆ ಎಷ್ಟೋ ಪಕ್ಷಿಗಳಿಗೆ ಸಹಾಯ ಆಗುತ್ತೆ ಅಂತ ನಾನು ಹೇಳ್ತೀನಿ. ಮತ್ತೊಮ್ಮೆ ಈ ಜನಧ್ವನಿ ಸದಸ್ಯರಿಗೆ ಹುಣಸೂರಿಂದ ಇವರು ಇದನ್ನ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಯಾಕೆಂದ್ರೆ ಆ ಕಡೆ ಇದು ಕಾಡು ಜಾಸ್ತಿ ಇರೋದ್ರಿಂದ ಸೊ ತುಂಬಾ ನೀರು ಬೇಕಾಗುತ್ತೆ. ಮಳೆ ಬರೋವರೆಗೂ ಅಲ್ಲಿ ಕಾಡು ಪ್ರಾಣಿಗಳು ಮತ್ತು ಪಕ್ಷಿಗಳಿಗೆ ನೀರಿಲ್ಲದೆ ಪರಿತಪಿಸುವಂತ ಒಂದು ದೃಶ್ಯ ಉಂಟಾಗಿದೆ. ಸೊ ಅದನ್ನೆಲ್ಲ ನಾವು ನೋಡ್ಕೊಂಡು ಸುಮ್ಮನೆ ಇರಬಾರ್ದು. ನಾವು ಮಾತ್ರ ನೀರು ಕುಟ್ಕೊಂಡು ನೋಡ್ಕೊಂಡು ಸುಮ್ಮನೆ ಇರಬಾರ್ದು. ಇಂಥವನ್ನ ನಾವು ಇನಿಷಿಯೇಟಿವ್ ತಗೊಂಡು ಒಳ್ಳೇದಾಗ್ಲಿ ಅಂತ ನಾವು ಅವ್ರಿಗೂ ಒಂದು ನೀರಿನ ದಾಹವನ್ನು ತಣಿಸುವಂಥದ್ದು ಒಂದು ಕೆಲಸನ ಮಾಡಬೇಕು. ಜನಧ್ವನಿ ಸದಸ್ಯರು ಮಾಡ್ತಾ ಇದ್ದಾರೆ. ನಿಮ್ಮೆಲ್ಲರ ಹರಕೆ ಆಶೀರ್ವಾದ ಇರಲಿ. ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಧರ್ಮಿ ಹುಣಸೂರಿನ ಉತ್ಸಾಹಿ ಯುವಕರಾದಂಥ ಜನಧ್ವನಿ ಫೌಂಡೇಶನ್ ಸದಸ್ಯರು ಪ್ರವೀಣ್ ಅವರ ನೇತೃತ್ವದಲ್ಲಿ ಒಂದು ಒಳ್ಳೆ ಕಾರ್ಯ ಮಾಡ್ತಾ ಇದ್ದಾರೆ. ಗಿಡಗಳಿಗೆ ಇದನ್ನ ನೇತಾಕಿ ಈ ಬೇಸಿಗೆ ಕಾಲದಲ್ಲಿ ಪಕ್ಷಿಗಳು ನೀರಿಗೆ ದಾಹದಿಂದ ಪರಿತಪಿಸಿ ಸಾವನ್ನಪ್ಪುವಂತ ಒಂದು ದುರಂತವನ್ನ ನಾವೆಲ್ಲ ನೋಡ್ತಾ ಬಂದಿದ್ದೀವಿ. ವರ್ಷ ಬಿಸಿಲು ಜಾಸ್ತಿ ಆಗ್ತಾ ಇದೆ, ಕಾಡು ಕಡಿಮೆ ಆಗ್ತಾ ಇದೆ. ಹಾಗಾಗಿ ಒಂದು ಭೂತ ದಯೆಯಿಂದ, ಪಕ್ಷಿಗಳ ಮೇಲಿನ ಪ್ರೇಮದಿಂದ, ಮೂಕ ಪ್ರಾಣಿಗಳ ಮೇಲಿನ ಒಂದು ಪ್ರೇಮದಿಂದ ಇವರು ಪ್ರವೀಣ್ ಮತ್ತೆ ತಂಡ ಜನಧ್ವನಿ ಫೌಂಡೇಶನ್ ಸದಸ್ಯರು ಈ ಒಂದು ಗಿಡಕ್ಕೆ ಇದೊಂದು ನೀರಿನ ಒಂದು ಬುತ್ತಿಗಳನ್ನ ನೇತು ಹಾಕುವುದರ ಮೂಲಕ ಪಕ್ಷಿಗಳಿಗೆ ಒಂದು ಪ್ರಾಣದಾಯಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ. 3 ದಿವಸಕ್ಕೊಂದ್ಸಲಿ ಪೀರಿಯಾಡಿಕಲ್ ಆಗಿ ಹೋಗಿ ಇವರೇ ನೀರು ಹಾಕಿ ಇದನ್ನ ಮೇಂಟೈನ್ ಮಾಡ್ತಾರೆ ಅನ್ನೋದು ಮತ್ತೊಂದು ಇಂಪಾರ್ಟೆಂಟ್ ಆದಂತ ವಿಚಾರ. ಸುಮ್ಮನೆ ಇದು ಹಾಕಿ ಅವರು ಒಂದೇನೋ ವಿಡಿಯೋ ಮಾಡಿ ಬಿಟ್ಬಿಡ್ತಾ ಇಲ್ಲ. ಇದನ್ನ ಹಾಕಿ ಬೇಸಿಗೆ ಮುಗಿಯೋವರೆಗೂ, ಮಳೆಗಾಲ ಶುರುವಾಗೋವರೆಗೂ ಇಲ್ಲಿ ನೀರು ಇದ್ರಲ್ಲಿ ತುಂಬಿರೋ ತರ ನೋಡ್ಕೊಳ್ತೀವಿ ಅಂತ ಅವರು ವಾಗ್ದಾನ ಮಾಡಿದ್ದಾರೆ ಮತ್ತು ವರ್ಷ ಮಾಡ್ಕೊಂಡ್ ಬಂದಿದ್ದಾರೆ. ಈ ವರ್ಷ ಇದೊಂದು ವಿನೂತನವಾಗಿ ಒಂದು ಹೊಸದಾದಂತ ಪ್ಲಾಸ್ಟಿಕ್ ಬುಟ್ಟಿಗಳನ್ನ ಖರೀದಿಸಿ ಪ್ಲಾಸ್ಟಿಕ್ ದಾರದಿಂದ ಇದನ್ನ ಮರಕ್ಕೆ ಕಟ್ಟಿ ಪಕ್ಷಿಗಳು ತಮ್ಮ ದಾಹವನ್ನು ಇಂಗಿಸ್ಕೊಳ್ಳುವಂತ ಒಂದು ಹೃದಯಂಗಮವಾದಂಥ ಕಾರ್ಯ, ಜನೋಪಯೋಗಿಯಾದಂಥ ಕಾರ್ಯ ಮಾಡ್ತಾ ಇದ್ದಾರೆ. ಇದು ಎಲ್ರಿಗೂ ಮಾದರಿ ಆಗಬೇಕು. ನೀವು ಎಲ್ಲ ಈ ವಿಡಿಯೋ ನೋಡ್ತಾ ಇರೋರು ನಿಮ್ಮ ಮನೆಗಳಲ್ಲಿ ಈ ತರದೊಂದು ಬೌಲ್ನ ಕಟ್ಟಿ ಕಟ್ಟೆಗಳ ಮೇಲೆ ಒಂದು ನೀರು ತುಂಬಿದ ಇಂಥ ಸಣ್ಣ ಬುತ್ತಿಗಳನ್ನ ಇಡಿ. ನೀರು ನೆರಳು ಪಕ್ಷಿಗಳಿಗೆ ಬಹಳ ಮುಖ್ಯ. ನಾವು ಮಾತಾಡಿ ಪರಿಹಾರ ಮಾಡ್ತೀವಿ, ಪಾಪ ಮೂಕ ಪ್ರಾಣಿಗಳಿಗೆ ಏನು ಗೊತ್ತಾಗುತ್ತೆ, ಗೊತ್ತಾಗೋದಿಲ್ಲ. ಸೊ ನೀರಾದ್ರೂ ನಾವು ಮನುಷ್ಯ ಮಾತ್ರದವರು ನೀರನ್ನು ಕೊಡೋದರ ಮೂಲಕ ಅವರ ಒಂದು